ಬೆಳಗಾವಿಯಲ್ಲಿ ತಟ್ಟಿದ ಬಂದ್ ಬಿಸಿ ಕರ್ನಾಟಕಕ್ಕೆ ಬರ್ತಾ ಇಲ್ಲ ಮಹಾರಾಷ್ಟ್ರದಿಂದ ಬಸ್ಗಳು ಇಲ್ಲಿಗೆ ಮಹಾರಾಷ್ಟ್ರದಿಂದ ಸಾರಿಗೆ ಸೇವೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಬಿಕಾಸ್ ಇಲ್ಲಿ ಕರ್ನಾಟಕ ಬಂದ್ ಘೋಷಣೆ ಆಗಿತ್ತು ಬಂದಿರುವಂತ ಕಾರಣಕ್ಕೋಸ್ಕರ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಮಹಾರಾಷ್ಟ್ರದಿಂದ ಯಾವುದೇ ಬಸ್ಗಳನ್ನ ಕಳಿಸಿಲ್ಲ ಕರ್ನಾಟಕಕ್ಕೆ ನಿನ್ನೆ ಇಲ್ಲೇ ಉಳ್ಕೊಂಡಿದ್ದಂತ ಬಸ್ಗಳನ್ನ ಕೂಡ ವಾಪಸ್ ಕರೆಸಿಕೊಳ್ಳಲಾಗಿದೆ ಪುಣೆ ಥಾಣೆ ಕೊಲ್ಲಾಪುರ ಮೀರಜ್ನಿಂದ ಬಸ್ ಸಂಚಾರ ಇತ್ತಲ್ಲ ಅದು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಸಾಂಗ್ಲಿಯಿಂದ ಕರ್ನಾಟಕಕ್ಕೆ ಬಸ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ ರಾತ್ರೋರಾತ್ರಿ ಬಸ್ಸನ್ನು ಕೂಡ ವಾಪಸ್ ಕರೆಸಿಕೊಂಡಿರುವಂಥದ್ದು ಮಹಾರಾಷ್ಟ್ರ ಸರ್ಕಾರ ಬಿಕಾಸ್ ಅಲ್ಲಿದ್ದಂಥ ಸಂದರ್ಭದಲ್ಲೂ ಸುಮ್ಮನೆ ಡೇಂಜರು ಬಸ್ಗಳಿಗೆ ಕಲ್ಲನ್ನೇ ಹೊಡೆದು ಬಿಟ್ರೆ ಸುಮ್ಮನೆ ನಮಗೆ ಯಾಕೆ ತೊಂದರೆ ಆರ್ಥಿಕವಾಗಿ ನಷ್ಟ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿದ್ದಂಥ ಬಸ್ಗಳನ್ನು ಕೂಡ ವಾಪಸ್ ಕರೆಸಿಕೊಳ್ಳಲಾಗಿದೆ ನನ್ನ ನಿಪ್ಪಾಣಿಗೆ ತೆರಳಿರುವಂಥದ್ದು ಬಳಿಕ ಅಧಿಕಾರಿಗಳು ಸೂಚನೆಯನ್ನ ಕೊಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ನಿರ್ಧಾರವನ್ನ ಕೈಗೊಳ್ತೀವಿ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗುವಂತ ನಿಟ್ಟಿನಲ್ಲಿ ಅನ್ನುವಂಥದ್ರ ಬಗ್ಗೆ ಕರ್ನಾಟಕದ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಕೂಡ ಹೇಳ್ತಾ ಇದ್ರು ಕರ್ನಾಟಕದಿಂದ ಆಪರೇಟ್ ಆಗ್ತಾ ಇದೆಯಾ ಹಾಗಾದ್ರೆ ಮಹಾರಾಷ್ಟ್ರಕ್ಕೆ ಅಂತ ನೋಡೋದಾದ್ರೆ ಇನ್ನು ಕರ್ನಾಟಕದಿಂದ ಆಪರೇಟ್ ಆಗ್ತಾ ಇಲ್ಲ ನಿಪ್ಪಾಣಿವರೆಗೂ ಮಾತ್ರ ಅಷ್ಟೇ ಇನ್ನು ಅಲ್ಲಿ ಆಪರೇಟ್ ಆಗ್ತಾ ಇರುವಂಥದ್ದು ಬಸ್ಗಳು ಇನ್ನು ಮಹಾರಾಷ್ಟ್ರದಿಂದ ಯಾವುದು ಬರ್ತಾ ಇಲ್ಲ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೋಡೋಣ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ತೆರಳಿರ್ತಕ್ಕಂಥ ಬಸ್ಗಳು ನಿನ್ನೆ ರಾತ್ರಿನೇ ವಾಪಸ್ ಹೋಗಿರ್ತಕ್ಕಂಥದ್ದು ಹೀಗಾಗಿ ಕರ್ನಾಟಕ ಬಸ್ಗಳು ಈಗ ಮಹಾರಾಷ್ಟ್ರ ಸಂಚಾರ ಮಾಡ್ತಾರೆ ನನ್ನ ಹಿಂಭಾಗದಲ್ಲಿ ನೋಡಬಹುದು ನಿತ್ಯ ಸುಮಾರು 80ಕ್ಕೂ ಹೆಚ್ಚು ಮಹಾರಾಷ್ಟ್ರ ಬಸ್ಗಳು ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ವು ಆದರೆ ಎಲ್ಲ ಬಸ್ಗಳು ನಿನ್ನೆ ರಾತ್ರಿ ವಾಪಸ್ ಹೋಗಿರ್ತಕ್ಕಂಥದ್ದು ಹೀಗಾಗಿ ಬೆಳಗಾವಿಯಿಂದ ಕರ್ನಾಟಕದ ಬಸ್ಗಳನ್ನ ಈಗ ಮಹಾರಾಷ್ಟ್ರಕ್ಕೆ ಕಳಿಸಲಾಗುತ್ತೆ ಈ ಬಗ್ಗೆ ಪ್ರಯಾಣಿಕರೊಬ್ಬರು ಮಾತಾಡೋಣ ಸರ್ ಏನ್ ಸಮಸ್ಯೆ ಆಗ್ತಿದೆ ಈಗ ಮಹಾರಾಷ್ಟ್ರ ಬಸ್ಗಳೆಲ್ಲ ವಾಪಸ್ ಹೋಗಿದಾವೆ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಯಾಕಂತಂದ್ರೆ ನಾ ಬಂದಿದ್ದು ಇವಾಗ ಬಂದಿದ್ದೀನಿ ಸರ್ ಸುಮಾರು ಒಂದು 6:15 ಬಂದಿದ್ದೀನಿ ಬಟ್ 6:15 ಬಂದಾಗ ಅಂತಂದಾಗ ಇಲ್ಲಿ ಮಹಾರಾಷ್ಟ್ರ ಬಸ್ ಯಾವೂ ಇರಲಿಲ್ಲ ನಾನು ಆ್ಯಕ್ಚುಲಿ ಸಂಕೇಶ್ವರ್ ಹೋಗಬೇಕಾಗಿದೆ ಸಂಕೇಶ್ವರ್ ಹೋಗಬೇಕಾದಾಗ ಇವಾಗ ಒಂದು ನಾಸಿಕ್ ಬಸ್ ಬಂದಿದೆ ಇದು ನಾಸಿಕ್ ಹೋಗುತ್ತೋ ಅಥವಾ ನಿಪ್ಪಾಣಿ ತನಕ ಹೋಗುತ್ತೋ ಗೊತ್ತಿಲ್ಲ ನಾನು ಮಾತ್ರ ಸಂಕೇಶ್ವರ್ ಹೋಗಬೇಕಾಗಿದೆ ಏನು ಮಾಡ್ತಾರೆ ನಿಪ್ಪಾಣಿ ತನಕ ನಿಲ್ಲಿಸ್ತಾರೆ ಪ್ರತಿ ಸಾರಿ ನಾವು ನೋಡ್ತಾ ಇರ್ತೀವಲ್ಲ ಯಾವತ್ತಾದ್ರೂ ಕೂಡ ಮಹಾರಾಷ್ಟ್ರ ಅಥವಾ ಮರಾಠಿ ಮತ್ತು ಕನ್ನಡ ಅಂತ ಸಮಸ್ಯೆ ಬಂದಾಗ ಬಸ್ಗಳು ನಿಪ್ಪಾಣಿ ತನಕ ಮಾತ್ರ ಹೋಗ್ತವೆ ಮತ್ತು ರಿಟರ್ನ್ ಬರ್ತಿರ್ತವೆ ನಡುವೆ ಇತ್ತೀಚೆಗೆ ಅದು ಕಂಡಕ್ಟರ್ ಮೇಲೆ ಹಲ್ಲೆ ಆದಾಗ ಬಸ್ಗಳು ಮಾತ್ರ ಮಹಾರಾಷ್ಟ್ರ ಹೋಗ್ತಿರಲಿಲ್ಲ ಕೆಲವೊಂದು ಹೆಚ್ಚು ಕಡಿಮೆ ಸುಮಾರು 8 ದಿನಗಳು ಮಾತ್ರ ನಿಪ್ಪಾಣಿ ತನಕ ಅಥವಾ ನಿಪ್ಪಾಣಿ ಬಾರ್ಡರ್ ತನಕ ಹೋಗ್ತಾ ಇದ್ದು ಕರ್ನಾಟಕ ಬಾರ್ಡರ್ ತನಕ ಆ ನಂತರ ಮತ್ತೆ ರಿಟರ್ನ್ ಬರ್ತಾ ಇದ್ದು ಆದರೆ ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಹಳಷ್ಟು ಜನ ಪ್ರಯಾಣಿಕರಿಗೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದ್ದು ಬಟ್ ನಾನು ಸಂಕೇಶ್ವರ ಹೋಗ್ತಾ ಇದ್ದೀನಿ ಅಷ್ಟು ನಂಗೆ ತೊಂದರೆ ಆಗೋದಿಲ್ಲ ಬಟ್ ಮಹಾರಾಷ್ಟ್ರ ಹೋಗುವಂತ ಪ್ರಯಾಣಿಕರಿಗೆ ಇದರಿಂದ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಬಸ್ ಸಂಚಾರ ನಿಲ್ಬಾರ್ದಂತೀರಾ ಏನ್ರಿ ಗಲಾಟೆ ಆದ್ರೂ ಕೂಡ ಗಲಾಟೆ ಆದ್ರೂ ಅದಕ್ಕೆ ಮತ್ತೊಂದು ಪರಿಹಾರ ಇರುತ್ತೆ ಬಸ್ಗಳು ಅಥವಾ ನಿಲ್ಲುವುದರಿಂದ ಅಥವಾ ಮತ್ತೊಂದು ಸ್ಟ್ರೈಕ್ ಮಾಡೋದರಿಂದ ಇದು ಪರಿಹಾರ ಅಲ್ಲ ಅಂತ ನಾನು ಅನ್ಕೋತೀನಿ ಇದಿಷ್ಟು ಅಂದ್ರೆ ಪ್ರಯಾಣ ಹೇಳ್ತಕ್ಕಂಥದ್ದು ಏನು ಕೊಲ್ಲಾಪುರ ಮತ್ತು ಕರ್ನಾಟಕ ನಡುವೆ ಸಾಕಷ್ಟು ಜನ ಓಡಾಡ್ತಾರೆ ಅವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತಕ್ಕಂಥದ್ದು ಹೇಳ್ದು ಈಗ ಇದು ಬೆಳಗಾವಿಯಿಂದ ನಾಸಿಕ್ ಮಾರ್ಗವಾಗಿ ಒಂದು ಬಸ್ ಹೇಳ್ತಾ ಇದೆ ಈ ಒಂದು ಬಸ್ ನಲ್ಲೇ ಈಗ ಏನು ಕೊಲ್ಲಾಪುರಕ್ಕೆ ಯಾರು ಹೋಗ್ಬೇಕು ಅವ್ರು ಈ ಬಸ್ ಅನ್ನ ಹತ್ತಾ ಇದ್ದಾರೆ ಏನು ನಿನ್ನೆ ಸುಮಾರು 20ಕ್ಕೂ ಹೆಚ್ಚು ಬಸ್ಗಳು ರಾತ್ರಿ ವಸ್ತಿಗೆ ಬಂದಿದ್ದು ಆ ಎಲ್ಲಾ ಬಸ್ಗಳು ಸದ್ಯ ವಾಪಸ್ ಹೋಗಿರ್ತಕ್ಕಂಥದ್ದು ಇದು ಕರ್ನಾಟಕ ಸಾರಿಗೆಯ ಬಸ್ ಆಗಿದೆ ಇದು ಬೆಳಗಾವಿ ಮತ್ತು ನಾಸಿಕ್ ನಡುವೆ ಓಡಾಡುವಂತ ಬಸ್ ಈ ಬಸ್ ಈಗ ಸದ್ಯ ಕೊಲ್ಲಾಪುರಕ್ಕೆ ತೆರಳ್ತಕ್ಕಂಥದ್ದು ಏನು ಮಹಾರಾಷ್ಟ್ರದಿಂದ ನಿನ್ನೆ ಬಂದಿದ್ದಂತಹ ಎಲ್ಲಾ ಬಸ್ಗಳು ವಾಪಸ್ಸನ್ನ ಕಳಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ನಿರ್ಧಾರವನ್ನ ಮಹಾರಾಷ್ಟ್ರ ಸಾರಿಗೆ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಈ ಹಿಂದೆ ಕಂಡಕ್ಟರ್ ಮೇಲೆ ಹಲ್ಲೆ ಆದಂತಹ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಸಾರಿಗೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿತ್ತು ಅದನ್ನ ಮತ್ತೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇವತ್ತು ಮಹಾರಾಷ್ಟ್ರ ಸಾರಿಗೆ ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ ಹೀಗಾಗಿ ಪ್ರಯಾಣಿಕರು ಬೆಳಗಾವಿಯಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ನ್ಯೂಸ್ 18 ಬೆಳಗಾವಿ ಇನ್ನು ಕರ್ನಾಟಕ ಬಂದ್ಗೆ ಚಿಕ್ಕೋಡಿಯಲ್ಲೂ ಕೂಡ ಅಷ್ಟೇ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಚಿಕ್ಕೋಡಿಯಲ್ಲಿ ಎಂದಿನಂತೆ ಜನಜೀವನ ಇದೆ ಬಂದ್ಗೆ ಯಾವುದೇ ಬೆಂಬಲವನ್ನ ಕೊಟ್ಟಿಲ್ಲ ಚಿಕ್ಕೋಡಿ ಜನ ಕೂಡ ಎಂದಿನಂತೆ ಅಂಗಡಿ ಮುಂಗಟ್ಟು ಓಪನ್ ಆಗಿರುವಂಥದ್ದು ಪ್ರತಿಭಟನೆಗೂ ಕೂಡ ಮುಂದಾಗಿಲ್ಲ ಕನ್ನಡ ಪರ ಸಂಘಟನೆಯವರು ಅಲ್ಲಿ ಫಸ್ಟ್ ಆಫ್ ಆಲ್ ಈ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳಲ್ಲೇ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ನಿನ್ನೆ ಹೇಳ್ತಾ ಇದ್ವಿ ನಾವು ಯಾಕೆಂದರೆ ಕೆಲವೊಂದು ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ವಿ ಇನ್ನು ಹಲವು ಸಂಘಟನೆಗಳು ಇದಕ್ಕೆ ಜಸ್ಟ್ ನೈತಿಕ ಬೆಂಬಲ ಅಷ್ಟೇ ನಾವೆಲ್ಲ ರೋಡಿಗಿಲ್ದು ಬೀದಿಗಿಲ್ದಲ್ಲ ಈ ವಿಚಾರದಲ್ಲಿ ಏನು ಸದ್ಯಕ್ಕೆ ಈಗ ಹೋರಾಟ ಮಾಡಲ್ಲ ಅಂತೆಲ್ಲ ಕೆಲವರು ಮಾತನಾಡಿದರು ಸೊ ಹೀಗಾಗಿ ಇದರಲ್ಲಿ ಯಾವುದೇ ರೀತಿಯಾಗಿ ಎಫೆಕ್ಟ್ ಆಗಿಲ್ಲ ಯಾವ ಜಿಲ್ಲೆಯಲ್ಲೂ ಕೂಡ ಬಂದ್ ಬಿಸಿ ತಟ್ಟಿಲ್ಲ ಇನ್ನು ಚಿಕ್ಕೋಡಿಯಲ್ಲಿ ಯಾವ ರೀತಿಯಾಗಿತ್ತು ಇವತ್ತು ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಲೋಹಿತ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಂಬೋಣ ಸೊ ಇವತ್ತು
ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಚರ್ಚೆ ನಡುವೆ ಈಗ ನಾನೀಗ ಬೆಳಗಾವಿಯ ಗಡಿಯಲ್ಲಿರ್ತಕ್ಕಂಥ ಚಿಕ್ಕೋಡಿಯಲ್ಲಿರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇವತ್ತು ಕರ್ನಾಟಕದ ಬಂದ್ ಇಲ್ಲಿ ಅಂದರೆ ಗಡಿಯಲ್ಲೇ ಇರ್ತಕ್ಕಂಥದ್ದು. ಸೊ ಯಾವ ಗಡಿಯ ವಿಚಾರವಾಗಿ ಯಾವ ಬೆಳಗಾವಿಯ ವಿಚಾರವಾಗಿ ಇವತ್ತು ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು ಆ ಒಂದು ಬಂದ್ ಈಗ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಾದ್ಯಂತ ಎಂದಿನಂತೆಯೇ ಇವತ್ತು ಅಂಗಡಿ ಮುಗ್ಗಟ್ಟುಗಳು ತೆರಿತಾ ಇದ್ದಾವೆ. ಅದೇ ರೀತಿ ಸಾರಿಗೆ ವ್ಯವಸ್ಥೆ ಕೂಡ ಇಲ್ಲಿ ಬಂದಾಗಿಲ್ಲ. ಎಂದಿನಂತೆ ಸಾರಿಗೆ ಕೂಡ ಇಲ್ಲಿ ಶುರುವಾಗಿರ್ತಕ್ಕಂಥದ್ದು. ಇದೇ ಒಂದು ಚಿಕ್ಕೋಡಿಯ ಬಸ್ ನಿಲ್ದಾಣದಿಂದ ನಿತ್ಯ 150ಕ್ಕೂ ಹೆಚ್ಚು ಟ್ರಿಪ್ಗಳು ಮಹಾರಾಷ್ಟ್ರಕ್ಕೆ ಸಂಚಾರ ಮಾಡ್ತವೆ. ಆ ಎಲ್ಲ ಮಹಾರಾಷ್ಟ್ರಕ್ಕೆ ತೆರಳುವಂಥ ಬಸ್ಗಳು ಕೂಡ ಈಗ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು. ಏನು ನಿತ್ಯ ಬೆಳಗ್ಗೆ ಇದ್ದಲೇ ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ತಾಲೂಕಾ ಕೇಂದ್ರಗಳಿಗೆ ಬಸ್ಗಳು ತೆರಳಬೇಕಾಗಿತ್ತು. ಆ ಎಲ್ಲ ಬಸ್ಗಳು ಕೂಡ ಇವತ್ತು ಚಿಕ್ಕೋಡಿಯ ಬಸ್ ನಿಲ್ದಾಣದ ತೆರಳ್ತಾ ಇದ್ದಾವೆ ಅಂತ ಹೇಳ್ಬೋದು. ನಾವೀಗ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಇದು ಚಿಕ್ಕೋಡಿ ಬಸ್ ನಿಲ್ದಾಣದ ದೃಶ್ಯಗಳು. ನಾವು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಯಾವ ರೀತಿ ಇವತ್ತು ಬೆಳಗ್ಗೆಯಿಂದಲೇ ಕೂಡ ಸಾಕಷ್ಟು KSRTC ಬಸ್ಗಳು ಇಲ್ಲಿ ಬಂದು ನಿಂತ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ಜನ ಕೂಡ ಬಂದು ಬೆಳಗ್ಗೆ ಬಂದು ತಮ್ಮ ತಮ್ಮ ಒಂದು ಕಾರ್ಯಗಳಿಗೆ ಈ ಒಂದು ಬಸ್ಗಳ ಮೂಲಕ ತೆರಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಸ್ ನಿಲ್ದಾಣದ ವ್ಯವಸ್ಥೆ ಆದರೆ ನಾವು ಈ ಕಡೆ ನೋಡ್ತಾ ಹೋಗೋಣ. ಎಂದಿನಂತೆ ಆಟೋಗಳು ಸಹ ಈಗ ತಮ್ಮ ಒಂದು ನಿಲ್ದಾಣಕ್ಕೆ ಬಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾವೆ. ಈ ಕಡೆ ನಾವು ನೋಡಿದ್ರೆ ಎಂದಿನಂತೆ ಬೆಳಗ್ಗೆ ಶುರುವಾಗಿರ್ಬೇಕಾಗಿರ್ತಕ್ಕಂಥ ನಾಷ್ಟಾ ಅಂಗಡಿಗಳು ಕೂಡ ಈಗಾಗಲೇ ತೆರೆದಿರ್ತಕ್ಕಂಥದ್ದು. ಜನ ಬಂದು ಅಲ್ಲಿ ನಾಷ್ಟವನ್ನು ಮಾಡ್ತಾಯಿದ್ದಾರೆ. ಸೊ ಈ ಕಡೆ ನಾವು ನೋಡಿದ್ರೆ ಇದು ಮಾರುಕಟ್ಟೆ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಈ ಒಂದು ಮಾರುಕಟ್ಟೆಯಲ್ಲೂ ಕೂಡ ಈಗ ಜನ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆ ಆಗಿರೋದ್ರಿಂದ ಇನ್ನೂ ಒಂದಷ್ಟು ಅಂಗಡಿಗಳು ತೆಗೆದುಕೊಂಡಿಲ್ಲ. ಆದರೆ ಹೋಟೆಲ್ ಮುಂತಾದ ಎಲ್ಲ ಅಂಗಡಿಗಳು ಈಗಾಗಲೇ ತೆರೆದುಕೊಂಡು ಎಂದಿನಂತೆಯೇ ಇವತ್ತು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ಇನ್ನು ಕನ್ನಡ ಪರ ಸಂಘಟನೆಗಳ ವಿಚಾರವಾಗಿ ಬರೋದಾದರೆ ಯಾವುದೇ ಚಿಕ್ಕೋಡಿಲಿರ್ತಕ್ಕಂಥ ಯಾವುದೇ ಕನ್ನಡ ಪರ ಸಂಘಟನೆಗಳು ಕೂಡ ಇವತ್ತು ಬಂದ್ಗೆ ಬೆಂಬಲವನ್ನು ಸೂಚಿಸ್ತೀವಿ ಅಂತಲೂ ಕೂಡ ಹೇಳಿಲ್ಲ. ಅದು ಅಟ್ಲೀಸ್ಟ್ ಬಂದ್ಗೆ ಬೆಂಬಲವನ್ನು ಸೂಚಿಸಿ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತಲೂ ಕೂಡ ಯಾವುದೇ ಕರೆಯನ್ನು ಕೊಟ್ಟಿಲ್ಲ. ತಮ್ಮಷ್ಟಕ್ಕೆ ತಾವು ಕನ್ನಡ ಪರ ಸಂಘಟನೆಗಳು ಉಳಿದುಕೊಂಡಿರ್ತಕ್ಕಂಥದ್ದು. ನಾವು ಯಾವುದೇ ರೀತಿ ಬಂದ್ಗೆ ಸಪೋರ್ಟನ್ನು ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳೋದಾದರೆ ಯಾವ ಜಿಲ್ಲೆಯ ವಿಚಾರವಾಗಿ ಇವತ್ತು ಬಂದ್ಗೆ ಕರೆಯನ್ನು ಕೊಟ್ಟಿತ್ತೋ ಅದೇ ಒಂದು ಜಿಲ್ಲೆಯ ಗಡಿಯಲ್ಲಿ ಇವತ್ತು ಆ ಗಡಿಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಇಟ್ಕೊಂಡು ಬಂದ್ಗೆ ಕರೆಯನ್ನು ಕೊಟ್ಟಿತ್ತು. ಅದೇ ಒಂದು ಜಿಲ್ಲೆಯಲ್ಲಿ ಈಗ ಯಾವುದೇ ರೀತಿಯ ಬಂದ್ನ ಎಫೆಕ್ಟ್ ಕಾಣ್ತಾ ಇಲ್ಲ. ಎಂದಿನಂತೆ ನಿತ್ಯವೂ ಕೂಡ ಈಗ ಜನಜೀವನ ನಡೆದಿರ್ತಕ್ಕಂಥದ್ದು. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ನಾವು ಮೈಸೂರಿಗೆ ಹೋಗೋಣ. ಮೈಸೂರಿನಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲ ಸಿಕ್ಕಿಲ್ಲ. ಬಸ್ ತಡೆದು ಹೋರಾಟಗಾರರಿಂದ ಪ್ರತಿಭಟನೆ ಮಾಡಲಾಯಿತು. ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಮಾಡಲಾಗಿರುವಂತೆ ಈ ಸಂದರ್ಭದಲ್ಲಿ ವಶಕ್ಕೆ ಪಡೆಯಲಾಗಿದೆ ಕಾರ್ಯಕರ್ತರನ್ನ. ಮೈಸೂರಿನಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕರ್ನಾಟಕ ಬಂದ್ಗೆ ಬೆಂಬಲ ಸಿಕ್ಕಿಲ್ಲ. ಅಲ್ಲಿ ಬಸ್ ತಡೆದು ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸರ ನಡುವೆ ಕಾರ್ಯಕರ್ತರು ಹಾಗೆ ಪೊಲೀಸರ ನಡುವೆ ಮಾತಿನ ಚಕಮಕಿ ಆಗಿದೆ. ಬಸ್ ತಡೆದಿದ್ದಂಥ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ರು ಖಾಕಿ ಪಡೆಯವರು. ಬಂದ್ಗೆ ನೀರಸ ಪ್ರತಿಕ್ರಿಯೆ. ಪ್ರತಿಭಟನೆಗಷ್ಟೇ ಸೀಮಿತ ಆಗಿರುವಂಥದ್ದು ಕರ್ನಾಟಕ ಬಂದ್. ಎಲ್ಲ ಕಡೆನೂ ಕೂಡ ಅಷ್ಟೇ. ಆಲ್ಮೋಸ್ಟ್ ಕೆಲವು ಕಡೆ ಅಂತೂ ಪ್ರತಿಭಟನೆಯೂ ಕೂಡ ಆಗಿಲ್ಲ. ಇನ್ನು ಮೈಸೂರು, ಬೆಳಗಾವಿ ಅಂತ ಕಡೆ ಒಂದು ಸ್ವಲ್ಪ ಪ್ರತಿಭಟನೆ ಆಗಿದೆ. ಮಂಡ್ಯದಲ್ಲಿ ಪ್ರತಿಭಟನೆ ಆಗಿದೆ. ಬೆಂಗಳೂರಿನಲ್ಲಿ ಇನ್ನೂ ಪ್ರತಿಭಟನೆ ಆರಂಭ ಆಗಬೇಕಾಗಿದೆ. ಅದನ್ನು ಬಿಟ್ಟರೆ ಇನ್ನೆಲ್ಲೂ ಕೂಡ ಬಂದ್ಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ಈ ಕರ್ನಾಟಕ ಬಂದ್ ಅನ್ನುವಂಥದ್ದು ಪ್ರತಿಭಟನೆಗಷ್ಟೇ ಸೀಮಿತ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮೈಸೂರಿನಲ್ಲಿ ಬಂದ್ ಹಿನ್ನೆಲೆ ಪ್ರತಿಭಟನೆಯನ್ನ ಮಾಡ್ತಿದ್ದಂತಹ ಕನ್ನಡ ಪರ ಸಂಘಟನಾ ಕಾರ್ಯಕರ್ತರನ್ನ ಇದೀಗ ಪೊಲೀಸರು ಬಂಧಿಸಿ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಏನು ಕಳೆದ 2 ಗಂಟೆಯಿಂದಲೂ ಕೂಡ ನಗರದ ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ಬಸ್ ಅನ್ನ ಅಡ್ಡಗಟ್ಟಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದು ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಏನು ಕರ್ನಾಟಕ ಬಂದ್ ಹಿನ್ನೆಲೆ ಸುಮಾರು ಬೆಳಗ್ಗೆ 5:45 ಗಂಟೆಯಿಂದಲೂ ಕೂಡ ಕನ್ನಡ ಪರ ಸಂಘಟನೆಗಳೆಲ್ಲವೂ ಕೂಡ ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು, ಒಂದು ಕಡೆ ಪ್ರತಿಭಟನೆಗೆ ಬೆಂಬಲವನ್ನು ಕೂಡ ಅನೇಕ ಸಂಘಟನೆಗಳು ಕೊಟ್ಟಿದ್ದು, ಕೆಲವು ಸಂಘಟನೆಗಳು ನೈತಿಕ ಬೆಂಬಲವನ್ನು ಕೊಟ್ಟಿದ್ರು. ಬಹುತೇಕ ಕನ್ನಡ ಪರ ಸಂಘಟನೆಗಳನ್ನ ಹೊರತುಪಡಿಸಿ ಯಾವ ಸಂಘಟನೆಗಳು ಕೂಡ ಮೈಸೂರಿನಲ್ಲಿ ರಸ್ತೆಗೆ ಇಳಿದಿಲ್ಲ. ಇದೀಗ ರಸ್ತೆಗೆ ಇಳಿದಿದ್ದಂತಹ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ಮೈಸೂರಿನ CR ಗ್ರೌಂಡ್ ಅಂತ
ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ದೃಶ್ಯವನ್ನ ನೀವು ಇದೀಗ ನೋಡ್ತಾ ಇರುವಂತದ್ದು. ಒಂದು ಕಡೆ ಕರ್ನಾಟಕ ಬಂದ್ ಬಿಸಿ ಏನಿದೆ ಅದು ಮೈಸೂರಿಗೆ ಭಾಗಶಃ ತಟ್ಟಿಲ್ಲ. ಯಾಕಂತ ಹೇಳಿದ್ರೆ ಕನ್ನಡ ಪರ ಸಂಘಟನೆಗಳನ್ನ ಹೊರತುಪಡಿಸಿ ಯಾವ ಸಂಘಟನೆಗಳು ಕೂಡ ಮೈಸೂರಿನ ರಸ್ತೆಗೆ ಇಳಿದಿಲ್ಲ. ಬದಲಾಗಿ ಟ್ಯಾಕ್ಸಿ, ಆಟೋ, ಎಂದಿನಂತೆ ಬಸ್ಗಳು ಕೂಡ ಮೈಸೂರಿನಲ್ಲಿ ಸಂಚಾರವನ್ನ ನಡೆಸ್ತಾ ಇರುವಂತದ್ದು. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನೂರಾರು ಜನರಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ಬಸ್ಗಳು ಸಂಚರಿಸದಂತೆ ಅಡ್ಡಲಾಗಿ ನಿಂತು ಪ್ರತಿಭಟನೆಯನ್ನ ಮಾಡಲಾಗಿದೆ. ಅಂಗಡಿಗಳನ್ನ ಕ್ಲೋಸ್ ಮಾಡಿಸಿದ್ದಾರೆ ಹೋರಾಟಗಾರರು. ಬೆಳಗಾವಿ ನಮ್ಮದು ಅಂತ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಕನ್ನಡದ ಪರ ಹೋರಾಟಗಾರರಿಂದ ಕೆಎಸ್ಆರ್ಟಿಸಿ ಬಸ್ ಚಾಲಕನಿಗೆ ಕ್ಲಾಸ್ ತಗೊಂಡ್ರು. ನೀವು ಬೆಂಬಲ ಕೊಡಬೇಕು, ನಾವು ನಿಮಗಾಗಿ ಬಂದ್ ಮಾಡಿರೋದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. ಕನ್ನಡ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. ಕನ್ನಡ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. ಕನ್ನಡ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ.